ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋ ಮಾಡೋ ಕಾರಣ ಏನಂದರೆ, ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲ ಯೂಟ್ಯೂಬರ್ಸ್ಗೆ ಇದು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರು ಟ್ಯಾಲೆಂಟ್ ಪರ್ಸನ್ ಇದ್ದೀರಾ ಅವರು ಈ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಇದು ಬರೀ ಯೂಟ್ಯೂಬರ್ಗೆ ಮಾತ್ರ ಎಲ್ಲ ಸೇರಿಸಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಏನಂದರೆ ಪ್ರಶ್ನೆ ಅದು, ಇವಾಗ ಎಲ್ಲರೂ ಲೈವ್ ಮಾಡ್ತೀರಾ ಹೆಂಗೆ ಎಲ್ಲರೂ ಬರ್ತಾರಲ್ಲ, ಅಲ್ಲಿ ಸಪೋರ್ಟ್ ಮಾಡೋಕ್ಕೆ ಅವ್ರಿಗೆ ಬ್ಲೂ ಕೊಡ್ತೀರಾ. ಬ್ಲೂ ಏನೋ ಆ್ಯಡ್ ಮಾಡರೇಟರ್ ಅಂತ, ಸ್ಟ್ಯಾಂಡರ್ಡ್ ಮಾಡರೇಟರ್ ಅಂತ ಬ್ಲೂ ಕೊಡ್ತೀರಾ. ಆ ಬ್ಲೂ ಕೊಟ್ಟಾಗ ಮತ್ತೆ ರಿಮೂವ್ ಹೆಂಗೆ ಮಾಡ್ತೀರಾ? ನಾರ್ಮಲ್ ಅವ್ರು ನಿಮ್ಮ ಲೈವ್ಗೆ ಬಂದರೆ ಮತ್ತೆ ರಿಮೂವ್ ಮಾಡೋಕ್ಕಾಗುತ್ತೆ. ಅದಾಗಿಲ್ಲ ಅಂದರೆ ಎಲ್ಲರೂ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲರದು ಬ್ಲೂನ ರಿಮೂವ್ ಮಾಡ್ಬೋದು. ಇದೆರಡು ಬಿಟ್ಟು ಬೇರೆ ಥರನೂ ರಿಮೂವ್ ಮಾಡ್ಬೋದು. ಅದು ಯಾರಿಗಾದರೂ ಗೊತ್ತಿದೆಯಾ? ನನ್ನ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ, ಓಕೆನಾ? ನೋಡೋಣ. ಎಷ್ಟೋ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ, ಮೋನೋ ಆಗಿರೋ ಚಾನಲ್ ಇರಲಿ, ಎಲ್ಲರಿಗೂ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸಲನೂ ಹೇಳ್ತಾ ಇದ್ದೀನಿ, ಪ್ರಶ್ನೆನ ತಿಳ್ಕೊಳ್ಳಿ. ಇವಾಗ ಯಾರಾದರೂ ಬಂದರೆ ಲೈವ್ಗೆ ನಾವು ಅವ್ರಿಗೆ ಬ್ಲೂ ಕೊಡ್ತೀವಿ. ಬ್ಲೂ ಕೊಟ್ಟು ಮತ್ತೆ ರಿಮೂವ್ ಮಾಡಬೇಕಂದ್ರೆ ಅವ್ರು ಮತ್ತೆ ನಮ್ಮ ಲೈವ್ಗೆ ಬರಬೇಕು, ಮತ್ತೆ ರಿಮೂವ್ ಮಾಡ್ಬೋದು. ಅದು ಬಿಟ್ಟರೆ ಯೂಟ್ಯೂಬ್ ಸ್ಟುಡಿಯೋ YT ಸ್ಟುಡಿಯೋಲಿ ಹೋಗ್ಬಿಟ್ಟು ಎಲ್ಲರದು ಬ್ಲೂನ ರಿಮೂವ್ ಮಾಡ್ಬೋದು. ಬಟ್ ಇದೆರಡು ಮಾಡ್ದೇ ಆಟೋಮೆಟಿಕ್ ಅವ್ರದ್ದು ನಾವು ಬ್ಲೂನ ರಿಮೂವ್ ಮಾಡ್ಬೋದು. ಅರ್ಥ ಆಯ್ತಾ? ಅದು ಯಾವ ಥರ? ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ, 4 ಜನ ತಿಳ್ಕೊಳ್ಳೋಣ. ನನಗೆ ಗೊತ್ತಿದೆ, ಅದ್ರಗೋಸ್ಕರ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಷ್ಟು ದಿವಸದಿಂದ ನೀವು ಏನು ದಬಾಕಿದ್ದೀರಾ ಯೂಟ್ಯೂಬಲ್ಲಿ ತಿಳ್ಕೊಳ್ಳೋಣ. ಎಲ್ಲ ಯೂಟ್ಯೂಬರ್ಸ್ಗೂ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ನನಗೆ ಎಲ್ಲ ಗೊತ್ತು ಅಂತ ನಾನು ಯಾವತ್ತೂ ಹೇಳೋಲ್ಲ. ಕಲೆ ತುಂಬ ಇದೆ, ಬಟ್ ಇಷ್ಟು ದಿವಸದಿಂದ ನನಗಿಂತ ಮೌನ ಆದವರು, ನನಗಿಂತ ತುಂಬ ಹೇಳ್ಕೊಡೋರು ತುಂಬ ಜನ ಇದ್ದಾರೆ. ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಈ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದೆನಾ ಅಂತ. ಇನ್ನೊಂದು ಸಲನೂ ಕನ್ಫ್ಯೂಷನ್ ಆಗ್ತಾ ಇದ್ದೀನಿ. ಟೋಟಲ್ 3ನೇ ಸಲ ಕೇಳ್ತಾ ಇದ್ದೀನಿ. ಲೈವಿಗೆ ಬರ್ತೀವಿ, ಬ್ಲೂ ಕೊಡ್ತಾರೆ. ಆ ಬ್ಲೂನ ರಿಮೂವ್ ಮಾಡಬೇಕು. ಯಾವ ಥರ ರಿಮೂವ್ ಮಾಡ್ಬೋದು? ಒಂದು, ಅವ್ರು ಬಂದು ನಮ್ಮ ಲೈವ್ಗೆ ಬಂದರೆ ಅಲ್ಲಿಂದ ರಿಮೂವ್ ಮಾಡ್ಬೋದು. ಇನ್ನೊಂದು YT ಸ್ಟುಡಿಯೋಲಿ ಹೋಗ್ಬಿಟ್ಟು ರಿಮೂವ್ ಮಾಡ್ಬೋದು ಎಲ್ಲರದು. ಇದೆರಡು ಬಿಟ್ಟು 3ನೇ ಆಪ್ಷನ್ಸು ಇದೆ, ಈಸಿಯಾಗಿ ರಿಮೂವ್ ಮಾಡ್ಬೋದು ಒಬ್ಬೊಬ್ರದ್ದೇ ಬ್ಲೂನ. ಯಾವ ಥರ ರಿಮೂವ್ ಮಾಡ್ಬೋದು ಅಂತ ನಿಮ್ಗೆ ಯಾರೇ ಇರಲಿ ಪೂರ್ತಿ ಯೂಟ್ಯೂಬಲ್ಲೇ ನೀವು ಸರ್ಚ್ ಮಾಡ್ಕೊಳ್ಳಿ, ನೋಡೋಣ. ಈ ಪ್ರಶ್ನೆಗೆ ಉತ್ತರ ಯಾರಿಗಾದರೂ ಗೊತ್ತಿದೆನಾ ಅಂತ. ಇದು ಚಾಲೆಂಜ್ ಆಗಿ ತೊಗೊಳ್ಳಿ, ಏನಾದರೂ ತೊಗೊಳ್ಳಿ, ನೋಡೋಣ. ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಗೆ ಎಷ್ಟು ಮೈಂಡ್ ಸೆಟ್ ಇದೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿದ್ದೀರಾ, ನಾಲೆಜು ಅಂತ. ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಥರ ನಾಲೆಜ್ ಇದ್ದೇ ಇರುತ್ತೆ. ನಿಮ್ಮಿಂದ ತಿಳ್ಕೊಳೋದು ನಾನು ತುಂಬ ಇದೆ. ಅದ್ರಗೋಸ್ಕರ ನಾನು ಎಲ್ಲರಿಗೂ ಚಾಲೆಂಜ್ ಮಾಡ್ತಾ ಇದ್ದೀನಿ. ನೋಡೋಣ, ಈ ಚಾಲೆಂಜಲ್ಲಿ ಈ ಮೋನಿಟೈಸ್ ಆದಿರೋರು ಏನಾದರೂ ಉತ್ತರ ಹೇಳ್ತಾರಾ? ಇಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರಲ್ಲ, ಹೇಳ್ಕೊಂಡು ಕೂತ್ಕೊಂಡಿರ್ತಾರೆ, ನೋಡಿದ್ದೀನಿ ಲೈವಲ್ಲಿ. ಈ ಥರ ಮಾಡಬಾರ್ದು, ಕೊಟ್ಟರೆ ಆ ಥರ ಆಗುತ್ತೆ, ಆ ಥರ ಮಾಡಬಾರ್ದು, ಕೊಟ್ಟರೆ ಈ ಥರ ಆಗುತ್ತೆ ಅಂತ ಅವ್ರಿಗೂ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ಸ್ವಲ್ಪ ಆದರೂ ಬ್ರೈನ್ ಇದ್ದರೆ ಈ ಪ್ರಶ್ನೆಗೆ ಉತ್ತರ ಕೊಡಿ. 3 ಸಲ ಪ್ರಶ್ನೆ ಕೇಳಿದ್ದೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಬೇಕಾದರೆ ವೀಡಿಯೋಸ್ ನೋಡಿ. ಇದು ಬ್ಲೂನ ಹೆಂಗೆ ರಿಮೂವ್ ಮಾಡ್ಬೋದು ವಿತೌಟ್ ಲೈವಿಂದ ಅಲ್ಲ, ಮತ್ತು YT ಸ್ಟುಡಿಯೋಯಿಂದ ಅಲ್ಲ, ಹಾಗೆ ರಿಮೂವ್ ಮಾಡ್ಬೋದು. ನಾವು ಬ್ಲೂ ಕೊಡ್ತೀವಲ್ಲ ಅದನ್ನು. ಯಾವ ಥರ ರಿಮೂವ್ ಮಾಡ್ಬೋದು ದಯವಿಟ್ಟು ಎಲ್ಲರೂ ಹೇಳಿ, ನೋಡೋಣ. ಬೇಸಿಕ್ಕು ಜಾಸ್ತಿ ಇದು ಏನು ಹೇಳ್ತಾ ಇದ್ದೀನಿ ಅಂದರೆ, ಬರೀ ಯೂಟ್ಯೂಬ್ ಮಾತ್ರ ಈ ಚಾಲೆಂಜ್ ನಾನು ಮಾಡ್ತಾ ಇರೋದು. ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಯಾರು ಲೈವ್ ಮಾಡಿರ್ತೀರಾ, ಯಾರು ಯೂಟ್ಯೂಬ್ ಚಾನಲ್ನ ನಡೆಸ್ಕೊಂಡು ಹೋಗ್ತೀರಾ. ಅವ್ರಿಗೆ ಮಾತ್ರ ಆ್ಯಡ್ ಮಾಡಿರೇಟರ್ ಅಂದರೆ ಏನಂತ ಗೊತ್ತಿರುತ್ತೆ. ಹೆಂಗೆ ರಿಮೂವ್ ಮಾಡ್ತೀರಾ ನೋಡಿ, ಹೇಳೋಣ. ನೀವು ಆನ್ಸರ್ ಹೇಳಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫಸ್ಟೇ ಆನ್ಸರ್ ಕೊಟ್ಟವ್ರಿಗೆ ನಾನು ಅವ್ರ ಕಮೆಂಟ್ನ ಪಿನ್ ಮಾಡ್ತೀನಿ. ಅವ್ರ ಹೆಸರು ತೊಗೊಂಡು ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಿ. ಯಾಕಂದರೆ ಗೊತ್ತಾಗುತ್ತೆ ಅವರು ಅಷ್ಟು ಶಾರ್ಪ್ ಇದ್ದಾರೆ ಅಂತ. ಮರಿಬೇಡಿ. ಫಸ್ಟು ಪ್ರಶ್ನೆಗೆ ಉತ್ತರ ಯಾರು ಹೇಳ್ತಾರಂತ ನಾನು ವೇಟ್ ಮಾಡ್ತಾಯಿದ್ದೀನಿ, ನೋಡೋಣ. ಸ್ವಲ್ಪ ತಲೆ ಓಡಿಸಿ, 100% ನಿಮ್ಗೆ ಆಗುತ್ತೆ, ಓಕೆನಾ? ನೋಡಿ, ಯೋಚನೆ ಮಾಡಿ, ಒಂದು 5 ನಿಮಿಷ ತಾಳ್ಮೆಯಿಂದ ಯೋಚನೆ ಮಾಡಿ. ಕ್ವಶನ್ಗೆ ಆನ್ಸರ್ ಸಿಂಪಲ್ ಆಗಿದೆ, ನೋಡೋಣ. ಲಾಸ್ಟ್ ಇನ್ನೊಂದು ಸಲನೂ ಹೇಳ್ತಾ ಇದ್ದೀನಿ, ಟೋಟಲ್ ಇದು 4ನೇ ಸಲ ಹೇಳ್ತಾ ಇದ್ದೀನಿ. ಬ್ಲೂನ ಹೆಂಗೆ ರಿಮೂವ್ ಮಾಡ್ಬೋದು? ಯೂಟ್ಯೂಬ್ ಸ್ಟುಡಿಯೋಯಿಂದ ಇಲ್ಲ, ಲೈವಲ್ಲಿ ಬಂದರೆ ಇಲ್ಲ, ಬೇರೆ ಥರನೂ ಬ್ಲೂನ ರಿಮೂವ್ ಮಾಡ್ಬೋದು. ಗೊತ್ತಿದ್ರೆ ಆನ್ಸರ್ ಮಾಡಿ ಅಂತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.